ಗುರು ನಮಸ್ಕಾರ. ಜಾವಾಯಿಂದ DSA ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತೇನೇನು ಕಲಿತೆ ಅಂದರೆ, ವಾಟ್ ಈಸ್ ಜಾವಾ, ಜಾವಾ ಅಂದರೆ ಏನು ಅಂತ ಹೇಳ್ಬೇಕಾ. ಜಾವಾ ಈಸ್ ಎನ್ ಹೈ ಲೆವೆಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂಡ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಎಲ್ಲರಿಗೂ ಗೊತ್ತು. ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಮೂಲಿ ಕ್ಲಾಸಸ್ ಆಬ್ಜೆಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂದರೆ ಅದು ಆಬ್ಜೆಕ್ಟ್ ಓರಿಯೆಂಟೆಡ್. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದರೆ ಒಂದ್ಸತಿ ಬರೆದಿದ್ದು ನಾವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. JVM ಯೂಸ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ರನ್ ಮಾಡ್ಬೋದು. ಮತ್ತು ಸೋರ್ಸ್ ಕೋಡು ಫಸ್ಟ್ ಕಂಪೈಲರ್ ಆಗುತ್ತೆ. ಕಂಪೈಲರಿಂದ ಬೈಟ್ ಕೋಡ್ ಆಗಿ ಈಚೆ ಬೀಳುತ್ತೆ. ಆಮೇಲೆ JVM ಯೂಸ್ ಮಾಡ್ಕೊಂಡು ನಮ್ಮ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ರನ್ ಮಾಡ್ಕೋಬೋದು. ಫಸ್ಟ್ ಪ್ರೋಗ್ರಾಮ್ ಮಾಮೂಲಿ ಹೆಲೋ ವರ್ಡ್, ಪಬ್ಲಿಕ್ ಕ್ಲಾಸ್ ಮೈನ್, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್, ಸ್ಟ್ರಿಂಗ್ ಆರ್ಗ್ಯುಮೆಂಟ್, system.out.println, ಹೆಲೋ ವರ್ಡ್, ಲಾಸ್ಟಲ್ಲಿ ಸೆಮಿಕೊಲನ್ ಇರಬೇಕು. ಪಬ್ಲಿಕ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡ್ಕೋಬೋದು. ಕ್ಲಾಸ್ ಅಂದರೆ ಕ್ಲಾಸ್ ಒಳಗಡೆ ಎಲ್ಲೇ ಇರಬೇಕು, ಏನೇ ಬರೋದು ನಾವು. ಮತ್ತು ಮೇನ್ ಅನ್ನೋದು ಕ್ಲಾಸ್ ನೇಮು. ಸ್ಟ್ಯಾಟಿಕ್ ಅನ್ನೋದು ಬಂದ್ಬಿಟ್ಟು ಆಬ್ಜೆಕ್ಟ್ ಕ್ರಿಯೇಟ್ ಮಾಡದಿರೋನೆ ಕ್ಲಾಸನ್ನು ರನ್ ಮಾಡ್ಬೋದು, ಅದಕ್ಕೆ ಸ್ಟ್ಯಾಟಿಕ್ ಯೂಸ್ ಮಾಡ್ತೀವಿ. ವಾಯ್ಡ್ ಬಂದ್ಬಿಟ್ಟು ಮೆಥಡು, ಯಾವುದನ್ನು ರಿಟರ್ನ್ ಮಾಡೋಲ್ಲ. ಸ್ಟ್ರಿಂಗ್ ಆರ್ಗ್ಯುಮೆಂಟ್ ಬಂದ್ಬಿಟ್ಟು ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಅದು. ಮತ್ತು ಇದರಲ್ಲಿ ಸಿಸ್ಟಮ್ ಬಂದ್ಬಿಟ್ಟು ಬಿಲ್ಟ್ ಇನ್ ಪ್ಯಾಕೇಜು java.lang ಅಂತ ಅದರಲ್ಲಿ ಜಾವಾದಲ್ಲೇ ಬರುತ್ತೆ ಬಿಲ್ಟ್ ಇನ್ ಆಗಿ. ಔಟ್ ಬಂದ್ಬಿಟ್ಟು ಆಬ್ಜೆಕ್ಟ್ ಆಫ್ ಪ್ರಿಂಟ್ ಸ್ಟ್ರೀಮ್ ಕ್ಲಾಸು. ಮತ್ತು ಪ್ರಿಂಟ್ ಅಂದರೆ ಬಂದ್ಬಿಟ್ಟು ನೆಕ್ಸ್ಟ್ ಲೈನ್ ಹೋಗೋಕ್ಕೆ, ಪ್ರಿಂಟ್ ಬಂದ್ಬಿಟ್ಟು ನಾವೇನೇ ಕೋಡ್ ಅದರೊಳಗಡೆ ಬರೀತೀವಲ್ಲ ಅದನ್ನು ಪ್ರಿಂಟ್ ಮಾಡುತ್ತೆ. ಇವತ್ತು ಕಲ್ತಿದ್ದಿಷ್ಟೇ. ಸರಿ, ಬಾಯ್.